ಎಲ್ಲರಿಗೂ ನಮಸ್ಕಾರ. ವೈ ಕ್ಯಾನಾಟ್ ಐ ಟ್ರೈ ಫಾರ್ ಎ ಡಿಫ್ರೆಂಟ್ ರಾದರ್ ದ್ಯಾನ್ ಡೈಲಿ ವ್ಲಾಗ್ಸ್ ಅಂದ್ಕೊಂಡು ಇದು ನನ್ನ ಚಾನಲ್ನಲ್ಲಿ ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಸ್ ಲೈಕ್ ಆಲ್ ಅಬೌಟ್ ಡೆಮೋ PGCET ಅಪ್ಲಿಕೇಶನ್ ಹೇಗೆ ರಿಜಿಸ್ಟರ್ ಮಾಡೋದು ಅಂತ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಸ್ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಗೂಗಲ್ ಓಪನ್ ಮಾಡಿ, ಟ್ಯಾಬಲ್ಲಿ KEA ಅಂತ ಟೈಪ್ ಮಾಡಿ. ಸೊ ದಟ್ ನಿಮಗೆ ವೆಬ್ಸೈಟ್ ಲಿಂಕ್ಸ್ ಕಾಣುತ್ತೆ. ಅದರಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ KE ಪೋರ್ಟಲ್ ಓಪನ್ ಆಗುತ್ತೆ. ನೆಕ್ಸ್ಟ್ ರೈಟ್ ಟಾಪ್ ಕಾರ್ನರಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಕನ್ನಡ, ಇಂಗ್ಲೀಷ್, ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಆ ಪೇಜ್ ಶೋ ಆಗಬೇಕು ಅಂತ ಅನಿಸುತ್ತೋ ಆ ಲ್ಯಾಂಗ್ವೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ವೈಪ್ ಡೌನ್ ಮಾಡಿಕೊಂಡ್ರೆ ಅಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಹೆಡ್ಡಿಂಗ್ ಕಾಣಿಸುತ್ತೆ. ಅಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? PGCET 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 24th March 2026 ಅಂತ ಕಾಣಿಸ್ತಾ ಇದೆಯಲ್ಲ, 4th ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ದಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ PGCET ಅಪ್ಲಿಕೇಶನ್ ಹಾಕೋಕೆ ಅಂತ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೋಡಿಕೊಂಡು ಯಾವ್ಯಾವ ಬೇಕು ಅಂತ ರೆಡಿ ಮಾಡ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡ್, ಅದಾದಮೇಲೆ PUC, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ವಿತಿನ್ 5 years ಒಳಗೆ ಇರಬೇಕು. ಅಕಸ್ಮಾತ್ ಎಕ್ಸ್ಪೈರ್ ಆಗಿದ್ರೆ ತಕ್ಷಣ ಹೋಗಿ ಮಾಡಿಸಿ. ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ 8th ಸೆಮಿಸ್ಟರ್ ಪೂರ್ತಿ. ಡಿಗ್ರಿ ಮುಗಿಸಿದೀವಿ ಅಂತ ಒಂದು ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತಾರೆ, ಅಂದರೆ ಕಾನ್ವೊಕೇಶನ್ ಮಾರ್ಕ್ಸ್ ಕಾರ್ಡ್, ಅದು ಬೇಕು. ಈ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತ ನೋಡಿಕೊಂಡು ಅಪ್ಲೈ ಮಾಡಿ. ಬಿಕಾಸ್ ಆಮೇಲೆ ನಿಮಗೆ ಯಾವುದೇ ಡಿಫಿಕಲ್ಟೀಸ್ ಆಗಬಾರ್ದು ಅಲ್ವಾ, ಅದಕ್ಕೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು 50 KB ಒಳಗಿರಬೇಕು. ವೈಟ್ ಬ್ಯಾಕ್ಗ್ರೌಂಡು. ನೆಕ್ಸ್ಟ್ ಸಿಗ್ನೇಚರ್ ಕೂಡ 50 KB ಒಳಗೆ. ಲೆಫ್ಟ್ ಥಂಬ್ ಸಹ 50 KB ಒಳಗೆ. ನೀವು ಅಕಸ್ಮಾತ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ಇಲ್ಲಿ ಲಾಗಿನ್ ಕಾಣಿಸ್ತಿದೆ ಅಲ್ವಾ, ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು. ಇಲ್ಲ, ನಾನು ಇನ್ನೂ ಮಾಡಿಲ್ಲ, ಹೇಗೆ ನ್ಯೂ ಯೂಸರ್ನ ರಿಜಿಸ್ಟರ್ ಮಾಡೋದು ಅಂತ ಅಂದರೆ ಆ ವಿಡಿಯೋ ನಿಮಗೆ. ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ. ಇಲ್ಲಪ್ಪ ನನ್ನ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಇಲ್ಲ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಅದ್ರ ಪ್ರಕಾರ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸ್ತಾ ಇರೋದು ಡೆಮೋ ಆಗಿ ಕಾರಣದಿಂದ SSLC ಮಾರ್ಕ್ಸ್ ಕಾರ್ಡ್ ನನ್ನ ಹತ್ರ ಇದೆ. ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ವೆರಿಫೈ ಅಂತ ಕೊಡಿ. ಎಲ್ಲ ಡೀಟೇಲ್ಸು ಫ್ಲೆಚ್ ಆಗುತ್ತೆ, ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ. ವೆರಿಫೈ ಆಲ್ ಅಂತ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೆಥಡ್ನ ಕನ್ಫರ್ಮ್ ಕೊಡುತ್ತೆ. ಮತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಜರ್ಗೆ ಕನ್ಫರ್ಮ್ ಆಗುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಟಿಕ್ ಮೇಲೆ ಕ್ಲಿಕ್ ಮಾಡಿ. OTP ಅಂತ ಕೇಳ್ತಾರೆ. ನಿಮ್ಮ ನೋಂದಣಿ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್ ಯಾವುದಕ್ಕೆ ರಿಜಿಸ್ಟರ್ ಆಗಿದೆಯೋ ಅದಕ್ಕೆ OTP ಬರುತ್ತೆ. ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಸಬ್ಮಿಟ್ ಮಾಡಿ. ಸಕ್ಸಸ್ಫುಲ್ ಅಂತ ತೋರಿಸುತ್ತೆ ನೋಡಿ. ಅದಾದಮೇಲೆ ಬ್ಯಾಕ್ ಪೋರ್ಟಲ್ಗೆ ವಾಪಸ್ ಬರುತ್ತೆ. ಕ್ವಾಲಿಫಿಕೇಷನ್ ಕೇಳ್ತಾರೆ. MCA ಆಗಿದೆಯಾ, BBA ಆಗಿದೆಯಾ, BE ಆಗಿದೆಯಾ ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆಯೋ ಅದನ್ನು ಎಂಟರ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಆಬ್ವಿಯಸ್ಲಿ ಇಂಡಿಯನ್ ಬರುತ್ತೆ. ಇಮೇಲ್ ID ಕರೆಕ್ಟಾಗಿ ಕೊಡಿ. ಯಾಕೆ ಅಂದರೆ ಫ್ಯೂಚರ್ ರೆಫರೆನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ತಪ್ಪು ಕೊಟ್ಟು ಆಮೇಲೆ ಸರಿ ಮಾಡ್ಕೊಳ್ಳೋಕ್ಕೆ ಅಂತ ಹೋದರೆ ಆಗಲ್ಲ, ರಿಸ್ಕ್ ಯಾಕೆ, ಸುಮ್ಮನೆ ಆರಾಮಾಗಿ ಮಾಡ್ಕೊಳ್ಳಿ. ಇಮೇಲ್ ID ಹಾಕಿದ ತಕ್ಷಣ ವೆರಿಫೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. OTP ಜನ್ರೇಟ್ ಆಗುತ್ತೆ ನಿಮ್ಮ ಇಮೇಲ್ಗೆ. ಸೊ ದಟ್ ಅದು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಸಹ ಎಂಟರ್ ಮಾಡ್ಕೊಂಡಿದ್ದ ತಕ್ಷಣ ವೆರಿಫೈ ಅಂತ ಕೊಡಿ. ಪಾಸ್ವರ್ಡ್ ನೆನಪು ಇಟ್ಕೊಳ್ಳೋ ಥರ ಎಂಟರ್ ಮಾಡಿ. 1 ಆಲ್ಫಾಬೆಟ್, 1 ನಂಬರ್, 1 ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಆ ಪಾಸ್ವರ್ಡಲ್ಲಿ. ಯಾಕೆ ರಿಸ್ಕು, ಒಂದು ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊಬಿಡಿ, ಯಾಕಂದರೆ ಮರ್ತು ಬಿಡ್ತೀರಾ. ಅದಕ್ಕೆ ರೀಕನ್ಫರ್ಮ್ ಅದೇ ಪಾಸ್ವರ್ಡ್ನ ಸೇಮ್ ಎಂಟರ್ ಮಾಡ್ಕೊಳ್ಳಿ ಕೆಳಗೆ ಸಹ. ನೆಕ್ಸ್ಟು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ, ಕ್ಯಾಂಡಿಡೇಟ್ ಫೋಟೋಗ್ರಾಫು. ಅದು ಮ್ಯಾಕ್ಸಿಮಮ್ 50 KB ಒಳಗಿರಬೇಕು. ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಕ್ಯಾಪ್ಚಾ ಎಂಟರ್ ಆದಮೇಲೆ ರಿಜಿಸ್ಟರ್ ಕೊಡಿ. ಸೊ ದಟ್ ನಿಮ್ಮ ಯೂಸರ್ ರಿಜಿಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ರೆಫರೆನ್ಸ್ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಮೇಲ್ಗೆ ಸಹ ಕಳಿಸ್ತಾರೆ. ಫ್ಯೂಚರ್ ರೆಫರೆನ್ಸ್ಗೆ ಸಹ ಬೇಕಾಗುತ್ತೆ. ಇನ್ನೂ ಮುಗ್ದಿಲ್ಲ. ಇವಾಗ ಮೇನ್ ಪಾಯಿಂಟ್ಗೆ ಬರ್ತೀನಿ. ಇಷ್ಟು ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಟ್ಟಿದ್ದೀನಿ ಅಪ್ಪ. ನೀವು ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಾರ್ದು? ಹೇಳಿ, ಮಾಡ್ಕೊಂಡ್ರಾ? ಅಲ್ಲೇ ಪಕ್ಕದಲ್ಲಿ ಗಂಟೆ ಆಪ್ಷನ್ ಕಾಣಿಸ್ತಿದ್ಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬಂದು ತಲುಪುತ್ತೆ.